ಅತಿಯಾಗಿ ಪ್ರೀತಿಸುವ ನನ್ನ ಪ್ರಿಯ ಈ ಮುಂಜಾನ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟಂತೆ ಅವಕಾಶಗಳು ಈ ವಾಕ್ಯ ನನ್ನೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಪರಲೋಕದ ತಂದೆಯೇ, ಆಮೆನ್. ವಾಕ್ಯ ಓದೋಣ. ಲೂಕನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನವನ್ನ ನಾವು ಒಂದ್ಸಾರಿ ಓದಿಕೊತ ಬರೋಣ. 26ನೇ ವಚನ. ಇವತ್ತಿನ ವಾಕ್ಯ ಏನಂದ್ರೆ, ನಾವು ಶಿಷ್ಯತ್ವದ ಕಡೆಗೆ ನಡೆಯುವವರಾಗಬೇಕು. ಅಂದ್ರೆ ಶಿಷ್ಯತ್ವದ ಕಡೆಗೆ ನಡೆಯುವವರಾಗಬೇಕು. మనమందరూ కూడా విశ్వాసులుగా ఉండడానికి కాకుండా మనం శిష్యులుగా ఉండాలని దేవుడు కోరుతున్నాడు. హల్లెలూయా. మనం ఏమై ఉండాలని దేవుడు ఆశపడుతున్నాడు. మీరు నాకు ఒకటే భక్తులుగా ఉండడం నాకు అంత ಸಂತೋಷ ಕಾದು, ನೀವು ಬೇರೆ ಭಕ್ತರಾಗಿರೋದು ನನಗೆ ಇಷ್ಟವಲ್ಲ, ಶಿಷ್ಯರಾಗಿ ಶಿಷ್ಯತ್ವದಲ್ಲಿ ಬೆಳೆಯುವಂತವರಾಗಿರಬೇಕು. ಕರ್ತನಿಗೆ ಸ್ತೋತ್ರವಾಗಿ. ಇವತ್ತಿನ ಸಂದೇಶ ಶಿಷ್ಯತ್ವದಲ್ಲಿ ನಾವು ನಡೆಯುವವರಾಗಿರಬೇಕು, ಶಿಷ್ಯತ್ವದ ಕಡೆಗೆ ನಡೆಯುವವರಾಗಿರಬೇಕು. ನಂಬರ್ 1, ದೇವರ ವಾಕ್ಯ ಅಂತಂದ್ರೆ ಶಿಷ್ಯತ್ವ ಏನ್ ಮಾಡ್ತದಂದ್ರೆ ಕ್ರಿಸ್ತನ ಕಡೆಗೆ ನಡೆಸ್ತದೆ. ಹಲ್ಲೆಲೂಯಾ. ನಂಬರ್ 1, ಶಿಷ್ಯತ್ವ ಏನ್ ಮಾಡ್ತದೆ? ಕ್ರಿಸ್ತನ ಕಡೆಗೆ ನಡೆಸ್ತದೆ. ಇಲ್ಲಿ ವಾಕ್ಯ ಹೇಳ್ತದೆ, ಈ ಲೂಕನ ಸುವಾರ್ತೆ 14ನೇ ಅಧ್ಯಾಯ 25, 26, 27ನೇ ವಚನ ನಮಗೆ ಹೇಳ್ತದೆ, ಬಹು ಜನರ ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯರಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯರಾಗಿರಲಾರನು. ಕರ್ತನಿಗೆ ಸ್ತೋತ್ರ. ಈ ಶಿಷ್ಯತ್ವ ಏನ್ ಮಾಡ್ತದೆ ಅಂದ್ರೆ ಕ್ರಿಸ್ತನ ಕಡೆಗೆ ನಡೆಸುತ್ತದೆ. ಹಲ್ಲೆಲೂಯಾ. ಯಾಕೆ ಕ್ರಿಸ್ತನ ಕಡೆಗೆ ಹೋಗ್ಬೇಕಂದ್ರೆ, ನಾವು ನಂಬಿರುವಂಥದ್ದು ಯೇಸುವನ್ನ, ನಾವು ನಂಬಿರುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನನ್ನ. ನಾವು ಯಾವ ಕಡೆ ನಡಿಬೇಕಂದ್ರೆ ಕ್ರಿಸ್ತನ ಕಡೆಗೆ ನಡೆಯುವವರಾಗಿರಬೇಕು. ನಮಗೆ ಹೆಂಡತಿ ಇರ್ಬೋದು, ನಮಗೆ ಮಕ್ಕಳಿರ್ಬೋದು, ನಮಗೆ ತಂದೆ ತಾಯಿ ಅಕ್ಕ ತಂಗಿ ಬಂಧು ಬಳಗ ಎಲ್ಲ ಇರ್ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾವು ಯಾವುದನ್ನು ಆರಿಸಿಕೊಳ್ಬೇಕಂದ್ರೆ ನಮ್ಮ ಶಿಲುಬೆಯನ್ನ ನಾವೇ ಹೊತ್ತುಕೊಂಡು ಬರಬೇಕು. ಶಿಷ್ಯತ್ವ ಅಂದ್ರೆ ಏನು ಗೊತ್ತಾ? ಶಿಷ್ಯತ್ವ ಅಂದ್ರೆ ಏನು ಗೊತ್ತಾ? ಕರ್ತನ ವಾಕ್ಯ ಹೇಳ್ತದೆ, ಶಿಷ್ಯತ್ವ ಅಂದ್ರೆ ಕ್ರಿಸ್ತನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ಕ್ರಿಸ್ತನ ಕಾರ್ಯವನ್ನ ತಾನೊತ್ತುಕೊಂಡು ಮಾಡುವಂಥದ್ದು, ಕ್ರಿಸ್ತನ ದರ್ಶನವನ್ನ ಪೂರೈಸುವಂಥದ್ದು, ಕ್ರಿಸ್ತನ ಉದ್ದೇಶವನ್ನ ಹೊತ್ತುಕೊಂಡು ಹೋಗುವಂಥದ್ದು ಶಿಷ್ಯತ್ವದ ಕೆಲಸ. ಆದ್ರೆ ಭಕ್ತರ ಕೆಲಸ ಹಂಗಲ್ಲ. ಕ್ರಿಸ್ತನ ಕಡೆಗೆ ನಡೆಯುವಂಥದ್ದು ದೇವರ ವಾಕ್ಯ ಹೇಳ್ತದೆ. ಮತ್ತೊಂದು ವಾಕ್ಯದಲ್ಲಿ ನಮಗೆ ಹೀಗೆ ಹೇಳ್ತದೆ, ಮಾರ್ಕನ ಸುವಾರ್ತೆ ನೋಡೋಣ 10ನೇ ಅಧ್ಯಾಯದಲ್ಲಿ, ಅಲ್ಲಿ ಕೂಡ 17ನೇ ವಚನದಿಂದ 21ನೇ ವಚನವರೆಗೆ ನೋಡೋಣ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನದಿಂದ ಇಲ್ಲಿ ಒಂದು ವ್ಯಕ್ತಿ ನಮಗೆ ಕಾಣಲ್ಪಡ್ತಾನೆ. ಏನಂತ ಹೇಳ್ತಾನೆ, ನೀನು ಒಳ್ಳೆ ಬೋಧಕನೇ. ಅಲ್ಲಿ ಕರ್ತನ ಹೇಳ್ತಾನೆ, ಆತನು 17ನೇ ವಚನ 10-17 ಮಾರ್ಕನ ಸುವಾರ್ತೆ, ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಂದ್ರೆ ಏನು ಮಾಡಬೇಕೆಂದು ಕೇಳಿದನು. ಯಾವುದಕ್ಕೆ ಬಾಧ್ಯನಾಗಬೇಕಂತ? ಒಳ್ಳೆ ಬೋಧಕನೇ ಎಂಬುದಾಗಿ ಯೇಸುವನ್ನ ಕೇಳ್ತಾ ಇದ್ದ. ಯೇಸುವನ್ನು ಕೇಳ್ತಿರ್ಬೇಕಾದ್ರೆ ಯೇಸು ಹೇಳ್ತಾನೆ, ನನ್ನನ್ನು ಯಾಕೆ ಒಳ್ಳೆ ಬೋಧಕರಂತ ಕರಿತಿ? ಒಳ್ಳೆ ಬೋಧಕರಂತ ಕರಿತಿ? ನೀನು ನಿತ್ಯ ಜೀವಕ್ಕೆ ಬಾಧ್ಯನಾಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ಕೇಳ್ತೀಯ? ಹೇಳ್ತಾನೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗ್ಬೇಕಂದ್ರೆ ಏನ್ ಮಾಡ್ಬೇಕು ದೇವ್ರೆ?
ಒಳ್ಳೆ ಬೋಧಕ ನಾನು ಏನ್ ಮಾಡ್ಬೇಕಂತ ಕೇಳುವಾಗ ಅಲ್ಲಿ ಯೇಸು ಹೇಳ್ತಾನೆ, ನನ್ನನ್ನು ಒಳ್ಳೆಯವನನ್ನು ಯಾಕೆ ಕರೀತಿ? ದೇವರೊಬ್ಬನೇ ಹೊರತು ಮತ್ತೆ ಯಾವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು, ವಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆ ಅಷ್ಟೇ ಅಂತ ಹೇಳ್ತಾನೆ ಸ್ವಾಮಿ. ಅವಾಗ ಹೇಳ್ತಾನೆ, ಸ್ವಾಮಿ ಇವುಗಳನ್ನು ಚಿಕ್ಕಂದಿನದೆಲ್ಲ ನಾನು ಮಾಡ್ಕೊತಾ ಬರ್ತಾ ಇದ್ದೇನೆ. ನಾನು ನರಹತ್ಯೆ ಮಾಡ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ, ವಿಚಾರ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಅವಾಗ ಸ್ವಾಮಿ ಹೇಳ್ತಾನೆ, ನಿನಗೆ ಒಂದು ಕಡಿಮೆ ಆಗಿದೆ. ಏನಾಗಿದೆ? ನಿನಗೆ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ ಅಂತ ಹೇಳುವಾಗ ಅಲ್ಲಿ 21ನೇ ವಚನ ಚೆನ್ನಾಗಿದೆ. ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆ ಆಗಿದೆ, ಹೋಗು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಬಹಳ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಹಲ್ಲೆಲೂಯ. ಶಿಷ್ಯತ್ವ ಅಂದ್ರೆ ಯೇಸುವನ್ನು ಹಿಂಬಾಲಿಸುವಂಥದ್ದು. ಹೇಳ್ರಿ, ಶಿಷ್ಯತ್ವ ಅಂದ್ರೆ ಯೇಸುವನ್ನು ಹಿಂಬಾಲಿಸುವಂಥದ್ದು. ಯೇಸು ಸ್ವಾಮಿ ಹೇಗೆ ನಡೀತಾನೋ ಹಾಗೆ ನಡಿಬೇಕು. ಯೇಸು ಸ್ವಾಮಿ ಏನ್ ಮಾಡ್ತಾನೋ ಅದನ್ನು ಮಾಡಲಿಕ್ಕೆ ನಾವು ಮನಸ್ಸು ಮಾಡಬೇಕು. ಕರ್ತನಿಗೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯದ ಮೊದಲನಾಗಿ ಶಿಷ್ಯತ್ವ ಕ್ರಿಸ್ತನ ಬೆಳಗ್ಗೆ ನಡೆಸುವಂತದ್ದಾಗಿದೆ. ಇಲ್ಲಿ ಒಳ್ಳೆ ಬೋಧಕನೆಂಬುದಾಗಿ ಈ ವ್ಯಕ್ತಿ ಮಾತನಾಡುವಾಗ ಏನ್ ಹೇಳ್ತಾನೆ, ನೀನು ಎಲ್ಲವನ್ನು ಮಾರಿ, ನಿನ್ನ ಬದುಕನ್ನು ಮಾರಿ ಯಾರಿಗೆ ಕೊಟ್ಟಬೇಕೋ ಬಡವರಿಗೆ ಕೊಟ್ಟು ಬಂದು ನಾನು ಹಿಂಬಾಲಿಸೆಂಬುದಾಗಿ. ಆದ್ರೆ ಏನ್ ಮಾಡ್ತಾನೆ ಗೊತ್ತಾ ಪ್ರಿಯರೇ? 22ನೇ ವಚನದಲ್ಲಿ, ಆದರೆ ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೊರೆ ಮಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಹಲ್ಲೆಲೂಯ. ಏನ್ ಮಾಡ್ತಾನ ಆತನು? ಯೇಸು ಹಿಂಬಾಲಿಸಿದ ವಾಪಸ್ ಹೋದ. ಸರಿ, ಯಾಕೆ ವಾಪಸ್ ಹೋದ? ಅವನು ಯಾಕೆ ವಾಪಸ್ ಹೋದ? ತನಗಿದ್ದುದನ್ನು ಕೊಡಲಿಕ್ಕೆ ಮನಸ್ಸಿಲ್ಲ, ತನಗಿದ್ದುದನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಮನಸ್ಸಿಲ್ಲ. ಇವತ್ತು ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿ ಯಾರಂದ್ರೆ, ತನಗಿದ್ದುದನ್ನ ಇನ್ನೊಬ್ಬರಿಗೆ ಹಂಚಿ ನಡೆಯುವಂತವನೇ ಕ್ರಿಸ್ತನ ಹಿಂಬಾಲಿಸಲಿಕ್ಕೆ ಸಾಧ್ಯ. ಪ್ರೇರೆ ಅಲ್ಲಿ ನೋಡ್ತವೆ ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತವೆ, ಅಪೊಸ್ತಲರು ಎಲ್ಲ ಆಸ್ತಿಗಳನ್ನು ಮಾರಿ ಅಪೊಸ್ತಲರ ಪಾದದ ಬಳಿ ಇಟ್ಟರಂತೆ. ಅವರು ಬಡವರಿಗೆ ಹಂಚಿಕೊಂಡು ದಿನನಿತ್ಯ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಐಕ್ಯತೆಯಲ್ಲಿ ನಿರತರಾಗಿದ್ದರೆಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ನೋಡುತ್ತೇವೆ. ಶಿಷ್ಯತ್ವ ಅಂದ್ರೆ ಕ್ರಿಸ್ತನ ಬೆಳಗ್ಗೆ ನಡೆಸುವಂತದ್ದು. ಕ್ರಿಸ್ತನ ಬೆಳಗ್ಗೆ ಈ ವ್ಯಕ್ತಿ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಕ್ರಿಸ್ತನ ಬೆಳಗ್ಗೆ ಈ ವ್ಯಕ್ತಿ ಬರ್ಲಿಕ್ಕೆ ಆ ಮನಸ್ಸಿರ್ಲಿಲ್ಲ. ಯಾಕಂದ್ರೆ ಅವನ ಆಸ್ತಿವಂತನಾಗಿದ್ದ. ಒಂದು, ಎರಡನೇದಾಗಿ ಅವನಿಗೆ ಕೊಡುವಂತ ಮನಸ್ಸು ಇರ್ಲಿಲ್ಲ. ಕೆಲವರೆಲ್ಲ ಚೆನ್ನಾಗಿರ್ತದೆ, ಆದ್ರೆ ಅವ್ರ ಮನಸ್ಸನ್ನು ಬಿಟ್ಟು ಕೊಡುವಂತ ಮನ ಅವರಿಗೆ ಇರಂಗಿಲ್ಲ. ದೇವರ ವಾಕ್ಯ ಇರ್ತದೆ. ಇನ್ನೊಂದು ವಾಕ್ಯ ನೋಡೋಣ ಪ್ರಿಯರೇ. ಲೂಕನ ಸುವಾರ್ತೆಯಲ್ಲಿ ಒಂದು ಮಾತು ನೋಡುತ್ತೇವೆ. 9ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನವರೆಗೂ ಒಂದು ಸಾರಿ ನೋಡೋಣ. ಲೂಕ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನ ನೋಡೋಣ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಶಿಲುಬೆ ಅಂದ್ರೆ ಏನು? ಶಿಲುಬೆ ಅಂದ್ರೆ ಏನು? ಶಿಲುಬೆ ಅಂದ್ರೆ ಶಿಲುಬೆ, ಅದನ್ನ ಶಿಲುಬೆ ಅಂದ್ರೆ ಶಿಲುಬೆ ಅಂದ್ರೆ ಕಷ್ಟ, ಅವಮಾನ, ಸಮಸ್ಯೆಗಳು, ಹೋರಾಟಗಳು, ನಿಂದೆಗಳು, ಭಯಗಳು, ಅನಾರೋಗ್ಯಗಳು, ಬಲಹೀನತೆಗಳು, ಇವೆಲ್ಲವೂ ಕೂಡ ನಮ್ಮ ಭಾರ, ನಮ್ಮ ಪಾಪದ ಹೊರೆಯನ್ನು ನಿಲ್ಲತ್ಕೊಂಡು ಏಸಯ್ಯ ಹೇಳಿ. ನಮ್ಮ ರೋಗವನ್ನು ನಿಲ್ಲತ್ಕೊಂಡು ಏಸಯ್ಯ, ನಮ್ಮ ಶಾಪವನ್ನು ನಿಲ್ಲತ್ಕೊಂಡು ಏಸಯ್ಯ. ಶಿಲುಬೆ ಅಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಇವತ್ತು ಕ್ರಿಸ್ತನ ಹಿಂಬಾಲಿಸಬೇಕಂದ್ರೆ, ನೀನು ಕ್ರಿಸ್ತನ ಅನುಸರಿಸಬೇಕಂದ್ರೆ ತನ್ನ ಶಿಲುಬೆಯನ್ನು, ವಾಕ್ಯ ಚೆನ್ನಾಗಿರ್ತದೆ 23ನೇ ವಚನದಲ್ಲಿ, ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು, ತನ್ನ ಶಿಲುಬೆ ಅಂದ್ರೆ ಯಾರ ಶಿಲುಬೆ? ತನ್ನ ಅಂದ್ರೆ ಈ ಕಡೆ ಅವ್ರದ, ಆ ಕಡೆ ಅವ್ರದ, ಈ ಕಡೆ ಅವ್ರದ, ಸರಿ
ಅದೇನ್ ಹೇಳ್ತಾರೆ, ನಮ್ಮ ತನ್ನ ಅವರ ಅಂತ ಏನಂತೆ, ತನ್ನ ಶಿಲುಬೆ ಅಂದ್ರೆ ನನ್ನ ಕಷ್ಟವನ್ನ, ನನ್ನ ಅವಮಾನವನ್ನ, ನನ್ನ ನಿಂದೆಗಳನ್ನ ನಾನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಕೆಲವು ಸಾರಿ ಹೆಂಗಿದ್ದಾರೆ ಅಂದ್ರೆ ಜನರು ದೇವರ ಹತ್ರ ಬಂದ್ಬಿಟ್ರೆ ಎಲ್ಲ ಅದ್ಭುತಗಳಾಗ್ಬೇಕು, ಅಂದುಕೊಂಡದೆಲ್ಲ ಮುಗಿದು ಬಿಡ್ಬೇಕು, ಅಂದುಕೊಂಡ ಕಾರ್ ನಡೆದು ಬಿಡ್ಬೇಕು. ಇವರು ಭಕ್ತರು, ಹಿಂಗೆ ಮಾತಾಡೋಲ್ಲ ಗೊತ್ತಾ, ಭಕ್ತರು. ಆದ್ರೆ ಶಿಷ್ಯರಂಗಲ್ಲ, ಅದ್ಭುತಗಳಾಗ್ಲಿ ಆಗದೆ ಹೋಗ್ಲಿ, ನಮಗೆ ಮೇಲಾಗ್ಲಿ ನಮಗೆ ಕೇಡಾಗ್ಲಿ, ನಮ್ಮನ್ನು ಬೈಲಿ ನಮ್ಮನ್ನು ಸನ್ಮಾನ ಮಾಡಲಿ, ನಾನು ಮಾತ್ರ ಆ ಕ್ರಿಸ್ತನನ್ನೇ ಹಿಂಬಾಲಿಸ್ತೇನೆ, ಆ ಕ್ರಿಸ್ತನ ವಾಕ್ಯವನ್ನೇ ಸಾರುತ್ತಾನೆ, ಆ ಕ್ರಿಸ್ತನ ವಚನವನ್ನೇ ಹೇಳುತ್ತಾನೆ ಅನ್ನುವಂಥವನೇ ಶಿಷ್ಯನು. ಹಲ್ಲೆಲೂಯಾ. ಇನ್ನು ಜೋರ ಹಲ್ಲೆಲೂಯಾ. ಈಗ ಹೇಳ್ರಿ, ನೀವು ಶಿಷ್ಯರಾಗಿರ್ತೀರಾ ಇಲ್ಲ ಯೇಸುವಿನ ಭಕ್ತರಾಗಿರ್ತೀರಾ? ಜೋರಿಗೆ ಕೈ ತೋರಿಸಿ. ಯಾವುದಕ್ಕೆ? ಬಲಗೈ ಶಿಷ್ಯರು, ಎಡಗೈ ಭಕ್ತರು. ಯಾವ ಕೈ ಇರ್ತೀರ ನೋಡ್ತಾರೆ, ಶಿಷ್ಯರಾಗಿರ್ತೀರಾ ಭಕ್ತರಾಗಿರ್ತೀರಾ? ನಿಜವಾಗ್ಲೂ ಕೈ ಇರ್ತೀರ, ಮನಸಾಕ್ಷಿ ನೋ ಡೌಟ್. ಅಂದ್ರೆ ಏನಾಗ್ತೀರಿ ನೀವು? ಶಿಷ್ಯರಿಗೆ ಒಂದ್ಸಾರಿ ಊಟ ಇರ್ತದೆ, ಒಂದ್ಸಾರಿ ಊಟ ಇರಂಗಿಲ್ಲ. ಒಂದ್ಸಾರಿ ಅವ್ರನ್ನ ಸನ್ಮಾನ ಮಾಡ್ತಾರೆ, ಇನ್ನೊಂದ್ಸರಿ ಅವ್ರನ್ನ ಅವಮಾನ ಮಾಡ್ತಾರೆ. ಒಂದ್ಸಾರಿ ಊರೊಳಗೆ ಬಾ ಅಂತ ಕರ್ತಾರೆ, ಇನ್ನೊಂದ್ಸರಿ ಊರೊಟ್ಟಿಂದ ಹೊರಗೆ ಹೋಗು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಶಿಷ್ಯರ ಜೀವಿತ ಮೇಲೆ ಕೆಲಸ, ఒకసారి ರಮ್ಮಂಟರು, ఒకసారి ರಾವತ್ ಪೋ ಅಂಟರು. ಅಪೊಸ್ತಲರ ಕೃತ್ಯದಲ್ಲಿ ಪೌಲನಿಗೆ ಏನಾಯ್ತು? ಹಲೋ, ಆ ಪೌಲ ಅದ್ಭುತ ಮಾಡ್ತಿರ್ಬೇಕಾದ್ರೆ, ಪೌಲನ ರೋಗಿಗಳನ್ನು ವಾಸ ಮಾಡ್ತಿರ್ಬೇಕಾದ್ರೆ, ಪೌಲನ ಸತ್ತ ನೆಪಿಸ್ತಿರ್ಬೇಕಾದ್ರೆ, ಪೌಲನ ದೇವರು ಈತನ ಮನುಷ್ಯರ ರೂಪದಲ್ಲಿ ಬಂದು ದೇವರೆಂಬುದಾಗಿ ಎತ್ತುಕೊಂಡು ಕುಣಿದ್ರು. ಹಲೋ, ಹಲ್ಲೆಲೂಯಾ. ಯಾರನ್ನ? ಅಪೊಸ್ತಲರ ಕೃತ್ಯದಲ್ಲಿ ನೋಡ್ರಿ, ಆ ಪೌಲನ ಬಟ್ಟೆಗಳ ಮೂಲಕ, ವಸ್ತ್ರಗಳ ಮೂಲಕವಾಗಿ ರೋಗವಾಸ ಆಗ್ತಿದ್ವು. ಅವಾಗ ನೋಡಿದ ಜನರಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಮನುಷ್ಯರ ರೂಪದಲ್ಲಿ ಬಂದ ದೇವರುಗಳಿವರು, ಮನುಷ್ಯರ ರೂಪದಲ್ಲಿ ಬಂದ ದೇವತೆಗಳಿವರು, ಈ ತರ ಕೊಂಡಾಡಿದ್ರು, ಈ ತರ ಕೂಗಿದ್ರು, ಈ ತರ ಅವ್ರನ್ನ ಆನಂದ ಪಟ್ಟರು. ಅದೇ ಸ್ವಲ್ಪ ಮತ್ತೊಂದು ಊರಿಗೆ ಹೋದ್ಮೇಲೆ ಅವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಜೈಲ್ ಒಳಗೆ ಕೂಡ ಹಾಕಿದ್ರು. ಹಲ್ಲೆಲೂಯಾ. ಒಂದು ಕಡೆಗೆ ಸನ್ಮಾನ, ಇನ್ನೊಂದು ಕಡೆಗೆ ಅವಮಾನ. ಈ ಎರಡನ್ನ ಭರಿಸುವಂತ ವ್ಯಕ್ತಿ, ಎರಡನ್ನ ಸಮಾನವಾಗಿ ತೆಗೆದುಕೊಂಡು ಹೋಗುವ ವ್ಯಕ್ತಿಯೇ ಅವನ ಶಿಷ್ಯನಾಗಿರ್ಲಿಕ್ಕೆ ಸಾಧ್ಯ. ಸನ್ಮಾನ ಬಂದಾಗ ಹೊಲ್ಲಂತವ್ರು ಒಪ್ಪೋದು, ಅವಮಾನ ಬಂದಾಗ ಅದೇನು ಗಾಳಿಲಿಂದ ಟ್ಯೂಬ್ ತರ ಪಂಚರ್ ಆಗೋದಲ್ಲ ಶಿಷ್ಯತ್ವ ಅಂದ್ರೆ. ಇಲ್ಲಿ ಹೇಳ್ತಾನೆ, ನನ್ನ ಹಿಂದೆ ಬರ್ಲಿಕ್ಕೆ ಮನಸ್ಸಿದ್ರೆ ತನ್ನ ಶಿಲುಬೆಯನ್ನು ತಾನು ಹಂಗಮ್ಮ ಹೊತ್ತುಕೊಂಡು ಬರಲಿ. ಹೇಳ್ರಿ ಹಲ್ಲೆಲೂಯಾ. ಸ್ಪಷ್ಟವಾಗಿ ವಾಕ್ಯ ಈಗ ಹೇಳ್ತದೆ, ನೋಡೋಣ. ಅಲ್ಲಿ ಕರ್ತನ ವಾಕ್ಯ ನಮಗೆ ಸ್ಪಷ್ಟವಾಗಿ ಮಾತನಾಡುವಂತ ಮಾತು ಅದಾಗಿದೆ ಪ್ರಿಯ ಜನರೇ. ಅಲ್ಲಿ ಕರ್ತನ ವಾಕ್ಯ ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ಬರ್ಬೇಕು, ಹೊತ್ಕೊಂಡು ಬರ್ಬೇಕು. ಅದ್ಭುತಗಳನ್ನೇ 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 ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಬೇಕು. ಆಗ್ಬಾರ್ದು ಉದ್ದೇಶ ನಂದಲ್ಲ. ಅದ್ಭುತಗಳು ಬೇಕು, ಅದ್ಭುತಗಳು ಬೇಡ ಉದ್ದೇಶ ನಂದಲ್ಲ. ಕೆಲವು ಸಾರಿ ಅದ್ಭುತಗಳು ಆಗಲಿ ಆಗದೆ ಹೋಗ್ಲಿ, ನನಗೆ ನಿತ್ಯ ಜೀವ ಕೊಡುವ ಏಸಯ್ಯ ಸಿಕ್ಕಿದಾನಲ್ಲ, ಪರಲೋಕ ಕರ್ಕೊಂಡು ಹೋಗುವ ಏಸಯ್ಯ ನಮ್ಮ ಜೊತೆಗಿದ್ದಾನಲ್ಲ, ಆ ನಂಬಿಕೆಯಲ್ಲಿ ನೀನು ನಡೆಯುವುದಾದ್ರೆ ನೀನು ಶಿಷ್ಯನಾಗಿರ್ಲಿಕ್ಕೆ ಸಾಧ್ಯ. ಚಪ್ಪಳೆ ತಟ್ಟಿದ್ರೆ ಗಟ್ಟಿಯಾಗಿ ತಟ್ಟಬೇಕು. ಆ ಚಪ್ಪಳೆಯಿಂದ ಪಕ್ಕದ ನಿತ್ಯ ಹೋಗ್ಬೇಕು ಗಟ್ಟಿಯಾಗಿ. ಹಿಂಬಾಲಿಸುವಂತ ವ್ಯಕ್ತಿಯಾಗಿರ್ಬೇಕು. ಹೇಗೆ ಹಿಂಬಾಲಿಸಬೇಕು? ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನೀನು ಹಿಂಬಾಲಿಸಬೇಕು. ಮತ್ತೊಂದು ವಾಕ್ಯ ನೋಡೋಣ. ಕರ್ತನ ತಿಮೋತಿ ಬರೆದ 2ನೇ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆ ಪೌಲನು ಈಗ ಹೇಳ್ತಾನೆ, ನೋಡೋಣ 1ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತು ನಮಗೆ ಕಾಣಲ್ಪಡುತ್ತದೆ ಪ್ರಿಯರೇ. ತಿಮೋತಿ ಬರೆದ 2ನೇ ಪತ್ರಿಕೆ, ಪೌಲನು ಬರೆಯುವಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 12ನೇ ವಚನದಲ್ಲಿ ಈಗ ಹೇಳ್ತದೆ, 12ನೇ ವಚನ ಈಗ ಹೇಳ್ತದೆ, ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ಈ ವಾಕ್ಯ ಎಷ್ಟೊಂದು ಅರ್ಥ ಆಯ್ತಾ ಗೊತ್ತಿಲ್ಲ. తెలుగులో మాట చదువుతాను. ఈ మాట అనుభవించదను, నేను నమ్మిన వారిని ఎరుగుదును
ನೀನು ಸಿಕ್ಕಪಡನ. ಕೆಟ್ಟಗೆ ಹಲ್ಲೆಲೂಯಾ. ಈ ಮಾತನ್ನ ಪೌಲ್ ಹೇಳ್ತಾರೆ. ಈ ಮಾತನ್ನು ಪೌಲ್ ಯಾಕೆ ಹೇಳ್ತಾನೆ ಗೊತ್ತಾ? ಪೌಲನ್ನು ಅನುಭವಿಸಿದ ಶ್ರಮೆಗಳು ಒಂದು ಎರಡಲ್ಲ ಪ್ರಿಯ. ಪೌಲನು ಸಾರಿದ ಸುವಾರ್ತೆಗಳು ಕೂಡ ಒಂದೆರಡಲ್ಲ. ಪೌಲನು ಬರೆದ ಪತ್ರಿಕೆಗಳು ಕೂಡ ಒಂದೆರಡಲ್ಲ. ಪೌಲನು ಮಾಡಿದ ಅದ್ಭುತಗಳು ಕೂಡ ಒಂದೆರಡಲ್ಲ. ಹಲ್ಲೆಲೂಯಾ, ಜೋರು ಹಲ್ಲೆಲೂಯಾ. ಇಲ್ಲಿ ಹೇಳ್ತಾನೆ, ಇದರ ನಿಮಿತ್ತದಿಂದಲೇ ಈ ಶ್ರಮೆಯನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಮಗೆ ಯಾವ್ದನ್ನ ಫಂಕ್ಷನ್ಗೆ ಹೋದಾಗ, ಇಲ್ಲಿ ಕೇಳಿಸ್ಕೊಳ್ಳಿ, ಯಾವ್ದನ್ನ ಫಂಕ್ಷನ್ಗೆ ಹೋದಾಗ ಆ ಫಂಕ್ಷನ್ ಎಲ್ಲ ಬೀಗರು ಬಂದಿರ್ತಾರೆ. ನಾನು ಒಬ್ಬನೇ ಹೆಸರು ನಂಬಿರ್ತೇನೆ. ಅಂತ ಕೂಟಿಗೆ ಯಾವಾಗ ಹೋಗಿರ? ಅಂತ ಫಂಕ್ಷನ್ಗೆ ಅವ್ರ ಪಡುವುದಿಲ್ಲ, ನಾನು ಸಿಕ್ಕುಪಡನೋ. ఈ హేతువు చేత నేను సిగ్గుపడను. ఎన్నో శ్రమలు అనుభవించినా, ఎన్నో అవమానాలు వచ్చినా, ఎన్నో కష్టాలు వచ్చినా, నిందించినా, దూషించినా, నన్ను బయటకు వెళ్ళగొట్టినా నేను మాత్రం సిగ్గుపడను. ఎందుకంటే నిజమైన దేవుడు నాతో ఉన్నాడు, నిజమైన ప్రభు నా దగ్గర ఉన్నాడు. హల్లెలూయా. ಈಗಿನ ದಿನಮಾನಗಳಲ್ಲಿ ಸಮಯಕ್ಕನುಸಾರವಾಗಿ ವೇಷ ಬದಲಾಯಿಸಿಕೊಳ್ತಾರೆ ಕ್ರೈಸ್ತರು. ಸಭೆಗೆ ಬರಬೇಕಾದ್ರೇನೋ ಒಂದು ರೀತಿ ಇರ್ತಾರೆ, ಸಭೆಗೆ ಬರ್ಬೇಕಾದ್ರೂ ಪರಲೋಕ ದೇವದೂತರ ತರ ಕಾಣ್ತಿರ್ತಾರೆ. ಮತ್ತು ಅವ್ರ ಫಂಕ್ಷನ್ ಹೋಗ್ತಿರ್ಬೇಕಾದ್ರೆ ನೋಡ್ಬೇಕು, ಆ ಊರ್ ಮಾರಮ್ಮನ ಕೇರಿ ಮಾರಮ್ಮನ ಗೊತ್ತಿಲ್ಲ, ವೇಷ ಬದಲಾಯಿಸ್ತಾರ್ಯಾ. ಒಬ್ಬ ಕ್ರೈಸ್ತನಾಗಿ ನೀನು, ಒಬ್ಬ ಕ್ರೈಸ್ತತ್ವದಲ್ಲಿ ಬೆಳೆಯುವುದು ನೀನು ಕ್ರಿಸ್ತನಿಗಾಗಿ ಶ್ರಮೆಗಳನ್ನ ಅನುಭವಿಸಲಿಕ್ಕೆ ಮುಂದೆ ಬಾ. ಕ್ರಿಸ್ತನಿಗಾಗಿ ಅವಮಾನವನ್ನು ಸಹಿಸಿಕೊಳ್ಳಲಿಕ್ಕೆ ಮುಂದೆ ಬಾ. ಕ್ರಿಸ್ತನಿಗಾಗಿ ರೋಗವನ್ನ ಸಹಿಸಿಕೊಳ್ಳುವ ಶಕ್ತಿ ಕೊಡುವಂತ ಯೇಸುವನ್ನು ಕೇಳುವುದಾದರೆ ಆತನ ಶಿಷ್ಯತ್ವದಲ್ಲಿ ನಿನ್ನ ಪಾಲುಗಾರನಾಗಿರ್ತೀಯ. ಆಮೆನ್, ಹಲ್ಲೆಲೂಯಾ. ಇನ್ನು ಹಲ್ಲೆಲೂಯಾ. ಪೌಲ ಬಹು ಸ್ಪಷ್ಟವಾಗಿ ಹೇಳ್ತಾನೆ, ನಿಮಗೆ ಇನ್ನೂ ಅರ್ಥ ಆಗ್ಬೇಕಂದ್ರೆ 11ನೇ ವಚನ ಕೂಡ ನೋಡ್ರಿ. ಆ ಸುವಾರ್ಥ ಅಭಿವೃದ್ಧಿಗೋಸ್ಕರ ನಾನು ಸಾರುವವನಾಗಿಯೂ ಅಪೊಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ. ಆದರೂ ಹಲ್ಲೆಲೂಯಾ. ನೀನು ಎಷ್ಟವರು ನಾಚಿಕೆ ಪಟ್ಟವರು ನಿನ್ನ ಬಿಟ್ಟು ಹೋಗಲ್ಲ. ಯಾವತ್ತು ನಾಚಿಕೆ ಮಾಡ್ತೀಯೋ ಅವತ್ತೇ ಎದಕ್ಕೋಸ್ಕರ ನಾಚಿಕೆ ಇಲ್ಲ? ಕ್ರಿಸ್ತನ ಸುವಾರ್ತೆ ಸಾರೋದಕ್ಕೆ ನಾಚಿಕೆ ಇಲ್ಲ. ಯಾವುದಕ್ಕೋಸ್ಕರ ನಾಚಿಕೆ ಇಲ್ಲ? ಕ್ರಿಸ್ತನ ಪ್ರಾರ್ಥಿಸುವುದಕ್ಕೆ ನಾಚಿಕೆ ಇಲ್ಲ. సిగ్గుపడిన అక్కర్లేదా? దేవుని కొరకు మనము సిగ్గు విడిచి బతకాలే. ಹೇಳಗಡೆ ಹಲ್ಲೆಲೂಯಾ, ಹಿಂದಗಡೆ ಹಲ್ಲೆಲೂಯಾ. ಇವತ್ತು ನಮ್ಮ ಬೈಬಲ್ ವಾಕ್ಯ ಹೇಳ್ತದೆ, ಪೌಲನು ಹೇಳ್ತಾನೆ, ನಾನು ನಾಚಿಕೆ ಪಡುವುದಿಲ್ಲ. ಒಬ್ಬ ಶಿಷ್ಯನಾಗಿದ್ರೆ, ಒಬ್ಬ ಶಿಷ್ಯತ್ವದಲ್ಲಿ ನೀವು ಬೆಳಿಬೇಕಂದ್ರೆ ಏನಿರಬಾರ್ದು? ಯಾವುದಕ್ಕೆ ಇರಬಾರ್ದು ನಾಚಿಕೆ? ಪ್ರಾರ್ಥನೆ ಅಂತ ಬಂದಾಗ, ವಾಕ್ಯ ಅಂತ ಬಂದಾಗ, ಸುವಾರ್ತೆ ಅಂತ ಬಂದಾಗ ನಾಚಿಕೆ ಪಡಬಾರ್ದು. ಧೈರ್ಯವಾಗಿ ನೀನು ಬಂದ ಒಂದೇ ಹಾಡ, ಬಂದ ಒಂದೇ ಚರಣ, ಬಂದ ಒಂದೇ ವಾಕ್ಯವನ್ನು ಕಂಠಘೋಷವಾಗಿ ಹೇಳು. ಕರ್ತನು ಆ ವಾಕ್ಯದ ಮೂಲಕ ಅದ್ಭುತಗಳನ್ನ, ಬಿಡುಗಡೆಯನ್ನ, ಆಶೀರ್ವಾದವನ್ನ ಮಾಡ್ತಾನೆ. ಹಲ್ಲೆಲೂಯಾ, ಹಿಂದಗಡೆ ಹಲ್ಲೆಲೂಯಾ. ಶಿಷ್ಯತ್ವ ಕ್ರಿಸ್ತನ ಬಳಿಗೆ ನಡೆಸ್ತದೆ. ಶಿಷ್ಯತ್ವ ನಾವು ಯಾವಾಗಲೂ ಭಕ್ತರಾಗಿದ್ರೆ ಯಾವತ್ತೋ ಒಂದು ಸ್ಥಳ ಬಿಟ್ಟು, ಶಿಷ್ಯರಾಗಿದ್ರೆ ಕರ್ತನ ರಾಜ್ಯದಲ್ಲಿ ಸೇರುವ ತನಕ ಕರ್ತನ